ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯುವ ಬಗ್ಗೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿಕೆ. ಹೌದು, ರಾಜ್ಯದಲ್ಲಿ ಈಗಾಗಲೇ ಅವಧಿ ಮುಗಿದಿರುವ ಜೊತೆಗೆ ಮಾರ್ಚ್ ತಿಂಗಳಲ್ಲೂ ಕೆಲವೊಂದು ಗ್ರಾಮ ಪಂಚಾಯಿತಿಗಳ ಸದಸ್ಯರ ಅವಧಿ ಮುಕ್ತಾಯವಾಗುತ್ತಿರುವುದರಿಂದ ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಮೀಸಲಾತಿ ಪ್ರಕಟಿಸುವ ಮೂಲಕ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯಬಹುದು ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು. ಈಗ ಫೆಬ್ರವರಿ 8ಗೆ ಕೆಲವು ಪಂಚಾಯತಿಗಳು ರಾಜ್ಯದಲ್ಲಿ ಮುಗಿಯಿತು. ಕೆಲವು ಯಾವುದೋ ಒಂದಷ್ಟು ಸಣ್ಣ ಪ್ರಮಾಣದಲ್ಲಿ ನಂಬರು ಮಾರ್ಚಿನಲ್ಲೂ ಇದ್ದಾವೆ. ಸೊ ಇದು ಮುಗಿದ ತಕ್ಷಣ ರಿಸರ್ವೇಷನ್ ಪ್ರಾರಂಭ ಆಗುತ್ತೆ. ಸೊ ಏಪ್ರಿಲಲ್ಲಿ ಎಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ, ಮೇನಲ್ಲಿ ಆಗ್ಬೋದು ಅಂತ ಹೇಳ್ತಾರೆ. ನಾಗಮಂಗಲ ಪಟ್ಟಣದ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯ ಸಭಾಂಗಣದಲ್ಲಿ ಕರೆಯಲಾಗಿದ್ದ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಪಿಡಿಒಗಳು ಮತ್ತು ನೂತನವಾಗಿ ನೇಮಕವಾಗಿರುವ ಆಡಳಿತಾಧಿಕಾರಿಗಳ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ತಾಲೂಕಿನ ನಿವೇಶನ ರಹಿತ ಕುಟುಂಬಗಳಿಗೆ ನಿವೇಶನ ನೀಡುವ ಬಗ್ಗೆ, ವಿದ್ಯುತ್ ಸಂಪರ್ಕಕ್ಕಾಗಿ ಇನ್ನು ಮುಂದೆ ಎನ್ಒಸಿ ಅಗತ್ಯವಿಲ್ಲದೆ ನಿಯಮಗಳನ್ನು ಸರಳೀಕರಣ ಮಾಡಿರುವ ಬಗ್ಗೆ ಹಾಗೂ ಮುಂಬರುವ ಬೇಸಿಗೆ ದಿನಗಳಲ್ಲಿ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆಯಾಗದಂತೆ ಕ್ರಮ ವಹಿಸುವಂತೆ ಸೂಚಿಸಿರುವುದಾಗಿ ತಿಳಿಸಿದ ಸಚಿವರು, ಶಿಥಿಲಾವಸ್ಥೆಯಲ್ಲಿರುವ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಹಾಗೂ ಪುರಸಭಾ ಕಾರ್ಯಾಲಯಗಳ ನೂತನ ಕಟ್ಟಡ ನಿರ್ಮಾಣದ ಜೊತೆಗೆ ತಾಲೂಕು ಕೇಂದ್ರ ನಾಗಮಂಗಲ ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗೆ ಶೀಘ್ರದಲ್ಲಿ ಕ್ರಮ ವಹಿಸಲಾಗುವುದೆಂದು ತಿಳಿಸಿದರು. ಸೈಟ್ ಇಲ್ಲದೆ ಇರತಕ್ಕಂಥವರು ಇಡೀ ತಾಲೂಕಿನಲ್ಲಿ 4,000 ಜನ ಗುರುತಿಸಿದ್ದಾರೆ. ಅದನ್ನು ಮತ್ತೊಂದು ರೀಚೆಕ್ ಮಾಡಿ ಅದರಲ್ಲಿ ನಿಜವಾಗ 4,000 ಇದ್ದಾರಾ ಅಥವಾ ಇಲ್ಲ ಕಡಿಮೆ ಇದ್ದಾರಾ ಜಾಸ್ತಿ ಇದ್ದಾರಾ ಏಪ್ರಿಲ್ ಚೆಕ್ ಮಾಡಿ ಏಪ್ರಿಲ್ ನಂತರ ತಹಸೀಲ್ದಾರು ಮತ್ತು AC ಮತ್ತು EOಗೆ ಸೈಟ್ ಇಲ್ಲದೆ ಇರೋರಿಗೆ ಆ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಜಾಗವನ್ನು ಗುರುತಿಸಿ ಸೈಟ್ ಇಲ್ಲದೆ ಇರೋದು ಸೈಟ್ ಕೊಡ್ತಕ್ಕಂಥದ್ದಕ್ಕೆ ಒಂದು ಮಾಡಬೇಕು. ಈ ವರ್ಷದ ಒಳಗಡೆ ಒಂದು ತೀರ್ಮಾನವನ್ನು ಮುಖ್ಯವಾಗಿ ಎಲ್ಲ PDOಗಳ ಸಮ್ಮುಖದಲ್ಲಿ ತೀರ್ಮಾನವನ್ನು ತೆಗೆದಿದ್ದೀನಿ. ಅದೊಂದು ಭಾಳ ಪ್ರಮುಖವಾಗಿ. ಇದರ ಜೊತೆಗೆ ಮುಂದೆ ಏನಾದ್ರೂ ಆಕಸ್ಮಿಕವಾಗಿ ಒಳ್ಳೆಯದಾದರೆ ಸರಿ, ಬೇಸಿಗೆ ಬಂದರೆ ಕುಡಿಯೋ ನೀರಿನ ಸಮಸ್ಯೆನ ಮುನ್ನೆಚ್ಚರಿಕೆ ವಹಿಸಿ ಎಲ್ಲರೂ ಸಹ ಗ್ರಾಮದ ಒಳಗಡೆ ಎಲ್ಲೆಲ್ಲಿ ಆ ಥರದ ತೊಂದರೆ ಬರ್ಬೋದು ಅನ್ನೋದನ್ನು ಅಂದಾಜನ್ನು ಮಾಡಿಕೊಂಡು ಕುಡಿಯೋ ನೀರಿಗೆ ಸಮಸ್ಯೆ ಇದ್ದಂಗೆ ಬೇಸಿಗೆ ಕಾಲದಲ್ಲಿ ನಡ್ಕೊಂಡು ಹೋಗಬೇಕು ಅನ್ನೋ ಸೂಚನೆಯನ್ನು ಸಹ ನಾವು ಕೊಟ್ಟಿದ್ದೀವಿ. ವಿದ್ಯುತ್ ಸಂಪರ್ಕ ಮೊದಲು NOC ಬೇಕಿತ್ತು, ಅದನ್ನೆಲ್ಲ ಈಗ ಸರಳೀಕರಣ ಮಾಡಿ ಯಾವುದೇ ಅವರ NOC ಆಗಲಿ ಅಥವಾ VA ದೃಢೀಕರಣ ಆಗಲಿ ಅವಶ್ಯಕತೆ ಇಲ್ಲ. KEB ಆಫೀಸರ್ಸ್ ಇದ್ದಾರೆ, ಎಕ್ಸಿಕ್ಯೂಟಿವ್ AWS, ಅವರಿಗೆ ಅವರ ಆಸ್ತಿ ದೃಢೀಕರಣ ಪತ್ರ ಇದೆ. ಅವರ ಆಸ್ತಿ ದೃಢೀಕರಣ ಪತ್ರ ಇದ್ದರೆ ಅವರಿಗೆ ಕನೆಕ್ಷನ್ ಕೊಡಲಿಕ್ಕೆ ಇವತ್ತು ಮೀಟಿಂಗ್ನಲ್ಲಿ ಸೂಚನೆ ಕೊಟ್ಟಿದ್ದೀನಿ. ಅದಕ್ಕೆ ಅವರೆಲ್ಲರೂ ಸಹ ಒಪ್ಪಿ ಇನ್ನು ಮುಂದೆ ಯಾವುದೇ ತೊಂದರೆ ಇದ್ದಂಗೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಮಾಡಲಿಕ್ಕೆ ಹೇಳಿದ್ದೀನಿ. ರಾಜ್ಯದಿಂದ ಮೆಡಿಷನ್ ಒಂದು ಸ್ವಲ್ಪ ಕಡಿಮೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಕಡಿಮೆ, ಅದನ್ನು ಇಲ್ಲಿ ನಮ್ಮ ಇದರ ದುಡ್ಡಲ್ಲಿ ತೊಗೋತಾ ಇದ್ದಾರೆ. ಆ ದುಡ್ಡನ್ನು ಬೇರೆ ಮೇಂಟೈನ್ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಎಲ್ಲ ರಿಪೋರ್ಟನ್ನು ಕೇಳಿದ್ದೀನಿ. DHOಗೆ ಮತ್ತು ತಾಲೂಕು ಮೆಡಿಕಲ್ ಆಫೀಸರ್ಗೆ ತೊಗೊಂಡು ನಾನು ಸಂಬಂಧಪಟ್ಟಂಥ ಸಚಿವರ ಹತ್ರ ಮಾಡ್ತೀನಿ. ಈಗ ಅಲ್ಲಿ ಮಾರ್ಚರ್ ಬಿಲ್ಡಿಂಗು ಬಹಳ ವರ್ಷ ಆಗಿತ್ತು ಅಂತ ಕಾಣುತ್ತೆ, 20-30 ವರ್ಷದ ಮೇಲೆ ಒಂದು ಚೆಕ್ದ ಒಂದು ಇದಿದೆ. ಅದನ್ನೂ ಸಹ ನಾವು ಹೊಸದ ಮಾಡಬೇಕು ಅಂತ, ಮತ್ತು ಉಳಿದಂಥ ಎಲ್ಲ ಅಲ್ಲಿ ಇರ್ತಕ್ಕಂಥ ಕುಡಿಯೋ ನೀರಿರ್ಬೋದು, ಯೂಸ್ ನೀರಿರ್ಬೋದು, ರಸ್ತೆಗಳಿರ್ಬೋದು, ವಾರ್ಡ್ ರಿಪೇರಿಗಳಿರ್ಬೋದು, ಎಲ್ಲಕ್ಕೂ 3 ಕೋಟಿಯನ್ನು ಮಂಜೂರು ಮಾಡಿಸ್ಕೊಟ್ಟಿದ್ದೀನಿ. ಟೆಂಡರ್ ಹೋಗಿದೆ. ಅದನ್ನು ಪ್ರಾರಂಭ ಮಾಡ್ತಾರೆ. ಅದು ಬಿಟ್ಟು ಏನಾದರೂ ಅವಶ್ಯಕತೆ ಇದ್ದರೆ ಒಂದಷ್ಟು ಯಾರೋ ಒಬ್ಬರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, CSR ಫಂಡಲ್ಲಿ 2 ಕೋಟಿ ಕೊಡಲಿಕ್ಕೆ ಹೋಗ್ತಿದ್ದಾರೆ. ಅದನ್ನು ಸಹ DHO ಮತ್ತು ಸಂಬಂಧಪಟ್ಟಂಥ ಎಸ್ಟಿಮೇಟ್ ಇಂಜಿನಿಯರು ಡಾಕ್ಟರ್ಗಳು ಒಂದು ಮೀಟಿಂಗ್ ಮಾಡಿ ಇನ್ನು ಈ 3 ಕೋಟಿ ಅಲ್ಲದಲ್ಲೇ ಇನ್ನೇನು ಅವಶ್ಯಕತೆ ಅನ್ನೋದನ್ನು ರಿಪೋರ್ಟ್ ಕೇಳಿದ್ದಾರೆ. ಒತ್ತಡದಲ್ಲಿ ಮತ್ತು ಸ್ಥಳೀಯವಾದಂಥ 2-3 ಮೀಟಿಂಗ್ ಮಾಡಿದಾಗ ಅದಕ್ಕೆ ನಿರ್ಧಾರ ತಗೊಳ್ಳೋಕ್ಕಾಗಿರಲಿಲ್ಲ. ಈಗ ನೆಕ್ಸ್ಟ್ ವೀಕ್ನಲ್ಲಿ ಅಥವಾ 10 ದಿವಸದಲ್ಲಿ ಈ ತಿಂಗಳೊಳಗಡೆ ಒಂದು ನಿರ್ಧಾರ ತಗೊಂಡು ಇವತ್ತೇನು ತಾಲೂಕು ಪಂಚಾಯತಿ ಕಂಪ್ಲೀಟು ಎಂಟೈರ್ 27 ಗ್ರಾಮ ಪಂಚಾಯತಿನಲ್ಲಿ ಸಮಸ್ಯೆನ ಕುಡಿಯೋ ನೀರು ಇರ್ಬೋದು, ಅಲ್ಲಿಯ ಲೋಕಲ್ ಸಮಸ್ಯೆ ಇರ್ಬೋದು ಬಗೆಹರಿಸಿದ್ವಿ. ಅದೇ ರೀತಿ ಪುರಸಭೆಯ ಸಂಪೂರ್ಣ ಸಮಸ್ಯೆನ DC ಕರ್ಕೊಂಬಂದು ಇದೇ ಥರ ಇದೇ ಚೇಂಬರಲ್ಲಿ ಸದ್ಯದಲ್ಲೇ ಎಲ್ಲ ಸಮಸ್ಯೆಗೂ ಬರುತ್ತೆ. ಇದೇ ಸಂದರ್ಭ ಆರೋಗ್ಯದ ಬಗ್ಗೆ ಜಾಗೃತಿ ಶಿಬಿರದ ಸಮಾರಂಭದ ನಂತರ ಪಟ್ಟಣದ ಸಾರ್ವಜನಿಕ ತಾಲೂಕು ಆಸ್ಪತ್ರೆ ಸಭಾಂಗಣದಲ್ಲಿನ ಆರೋಗ್ಯ ರಕ್ಷಾ ಸಮಿತಿಯ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವರು, ತಾಲೂಕು ಆಸ್ಪತ್ರೆಯ ಆವರಣದಲ್ಲಿ ಅತ್ಯಗತ್ಯವಾಗಿರುವ ಮೂಲಭೂತ ಸೌಕರ್ಯಗಳೊಂದಿಗೆ ಮರಣೋತ್ತರ ಪರೀಕ್ಷೆಯ ಶವಾಗಾರದ ನೂತನ ಕಟ್ಟಡವನ್ನು ನಿರ್ಮಿಸುವ ಜೊತೆಗೆ ರೋಗಿಗಳಿಗೆ ಯಾವುದೇ ಸಮಸ್ಯೆಯಾಗದಂತೆ ನಿಯಮಾನುಸಾರ ಕ್ರಮ ವಹಿಸುವಂತೆ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಸಚಿವರು ಮಾಹಿತಿ ನೀಡಿದರು. ನಾಗಮಂಗಲ
ಪಟ್ಟಣದ ಹೊರವಲಯದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಆಡಳಿತ ಕಚೇರಿಯ ಆವರಣದಲ್ಲಿ ಪ್ರಸ್ತುತ ವರ್ಷದ ರಾಗಿ ಖರೀದಿ ಕೇಂದ್ರ ಉದ್ಘಾಟಿಸಿದ ಸಚಿವರು ಪ್ರತಿ ಕ್ವಿಂಟಾಲ್ ರಾಗಿಗೆ 3,500 ರೂಪಾಯಿ ಮಾರುಕಟ್ಟೆ ಬೆಲೆ ಇದ್ದರೆ ಸರ್ಕಾರ ಖರೀದಿಸುವ ಪ್ರತಿ ಕ್ವಿಂಟಾಲ್ ರಾಗಿಗೆ 4,900 ರೂಪಾಯಿಗಳನ್ನು ನೀಡಲಾಗುತ್ತಿದೆ. ಆದುದರಿಂದ ರೈತರುಗಳು ಮಧ್ಯವರ್ತಿಗಳಿಗೆ ಅವಕಾಶ ನೀಡದಂತೆ ನಿಯಮಾನುಸಾರ ಸರ್ಕಾರದ ರಾಗಿ ಖರೀದಿ ಕೇಂದ್ರದಲ್ಲಿಯೇ ಮಾರಾಟ ಮಾಡುವ ಮೂಲಕ ಸರ್ಕಾರದ ಯೋಜನೆಯ ಅನುಕೂಲವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ರಾಜ್ಯದಲ್ಲಿ ನಾವು ಎಲ್ಲೆಲ್ಲಿ ರಾಗಿ ಹೆಚ್ಚು ಬೆಳೀತಾರೋ ಅಲ್ಲೆಲ್ಲ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿರ್ತಾರೆ. ಮತ್ತು ಮಾರ್ಕೆಟಲ್ಲಿ 3,500 ಇದೆ, 4,900 ರೂಪಾಯಿ ಇದೆ. ಹೆಚ್ಚು ಕಡಿಮೆ ಹತ್ತಿರ 1,500 ರೂಪಾಯಿ ಹೆಚ್ಚುವರಿಯಾಗಿ ಮಾರ್ಕೆಟಿಗಿಂತ ಸರ್ಕಾರ ಖರೀದಿ ಮಾಡ್ತಾಯಿದೆ. ಈ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನೇ ಸಬ್ ಕಮಿಟಿ ಚೇರ್ಮನ್ ಇದ್ದೀನಿ. ಈ ಸಲ ಅರ್ಲಿ ರಿಜಿಸ್ಟ್ರೇಷನ್ ಪ್ರಾರಂಭ ಮಾಡಿದ್ದು, ಈ ಖರೀದಿ ಕೇಂದ್ರನೂ ಸಹ ಪ್ರಾರಂಭ ಮಾಡಿದ್ದೀವಿ ಅರ್ಲಿ. ಸೊ ಜನ ಇದನ್ನು ಉಪಯೋಗಿಸ್ಕೋಬೇಕು. ಸರ್ಕಾರ ರೈತರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಉಪಯೋಗಿಸ್ಕೋಬೇಕು. ಮಧ್ಯವರ್ತಿಗಳಿಗೆ ಕೊಟ್ಟು ಅವ್ರು ಬಂದು ಇಲ್ಲಿ ಮಾಡೋದು ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಅದರಿಂದ ದಯವಿಟ್ಟು ಆಮೇಲೆ ಕ್ವಾಲಿಟಿ ಮೇಂಟೈನ್ ಮಾಡಿ ನಾವು ಮತ್ತೆ ಜನಕ್ಕೆ ಕೊಡ್ತೀವಿ. ಆವಾಗ ಸೊ ಜನ ಕ್ವಾಲಿಟಿ ಕೊಡೋದಕ್ಕೆ ಕೇಳ್ತಾರೆ. ನಾವು ನಿಮ್ಮ ಹತ್ರ ಕ್ವಾಲಿಟಿ ತಗೊಳ್ಳದೇ ಇದ್ದರೆ, ನಾವು ಜನಕ್ಕೆ ಕೊಡೋದಾಗ ಕ್ವಾಲಿಟಿ ಕೊಡದೇ ಇದ್ದರೆ ಜನ ಒಪ್ಪಲ್ಲ. ಹಾಗಾಗಿ ದಯಮಾಡಿ ಮಂಡ್ಯ ಜಿಲ್ಲೆಯ ಎಲ್ಲ ರೈತರು ಸೊ ಖರೀದಿ ಕೇಂದ್ರಗಳಲ್ಲಿ ಕ್ವಾಲಿಟಿನ ಟೆಸ್ಟ್ಗೆ ಸ್ಪಂದಿಸಬೇಕು. ಮತ್ತು ಅಧಿಕಾರಿಗಳಿಗೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ, ಯಾವುದೇ ರೈತರಿಗೆ ತೊಂದರೆ ಇಲ್ಲದಲ್ಲೇ ಕ್ವಾಲಿಟಿನ ಒಂದು ಖಚಿತಪಡಿಸ್ಕೊಂಡು ಏನು ನಾವು ನಿಗದಿ ಮಾಡಿದ್ದೀವಿ ಅದರಂತೆ ಅವ್ರು ಖರೀದಿ ಮಾಡ್ತಾರೆ. ದಯಮಾಡಿ ಅದನ್ನು ಉಪಯೋಗಿಸ್ಕೋಬೇಕು ಅಂತೇಳಿ ಜಿಲ್ಲೆಯ ಎಲ್ಲ ರೈತರಿಗೆ ವಿನಂತಿ.